ರೊಂದಿಗೆ ಪುರಂದರದಾಸರ ಕೃತಿಗಳ ಗೋಷ್ಠಿ ಗಾಯನ ಮುಂದುವರಿಯುತ್ತೆ. ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಅವರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅವರೆಲ್ಲ ತಂಡದ ಸದಸ್ಯರು ವೇದಿಕೆಯನ್ನು ಅಲಂಕರಿಸಬೇಕು. ಈ ಕಾರ್ಯಕ್ರಮ ಶಂಕರ ವಾಹಿನಿಯಲ್ಲಿ ನೇರ ಪ್ರಸಾರಗೊಳ್ತಾ ಇದೆ. ಇಡೀ ದಿವಸ ಈ ಒಂದು ದಿವ್ಯ ಸನ್ನಿಧಾನದಲ್ಲಿ ನಿರಂತರವಾಗಿ ಪುರಂದರದಾಸರ ಕೃತಿಗಳ ಗಾಯನದ ಸಂಗೀತೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 11ರಿಂದ ಸಂಜೆ 6ರವರೆಗೆ ವಿವಿಧ ಭಜನಾ ಮಂಡಳಿಗಳ ಮಾತೆಯರು ಬಂದು ಈ ಒಂದು ಸನ್ನಿಧಾನದಲ್ಲಿ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಉತ್ತರಾದಿ ಮಠದ ಮಹಿಳಾ ವೃಂದ ಶ್ರೀ ಮೂಲರಾಮ ಭಜನಾ ಮಂಡಳಿ, ಆಖಾಣಾಶ್ಮ ಭಜನಾ ಮಂಡಳಿ, ಲಗ್ಗೆರೆಯ ದಾಸವಿಜಯ ಸಮ್ಮೇಳನ, ವಿಜಯನಗರದ ಶ್ರೀ ಶ್ರೀಪಾದರಾಜ ಭಜನಾ ಮಂಡಳಿ, ಅರಕೆರೆಯ ಸಾಫಲ್ಯ ಯೋಗ ಮ್ಯೂಸಿಕ್ ಅಕಾಡೆಮಿ, ಬನಶಂಕರಿ 2ನೇ ಹಂತದ ಶ್ರೀ ದೇವಗಿರಿ ಭಜನಾ ಮಂಡಳಿ, ಜಯನಗರದ ಶ್ರೀ ಸುಧಾ ಮಹಿಳಾ ವೃಂದ, ಜಯನಗರದ ಹಿರಣ್ಮಯಿ ಸಂಗೀತ ಶಾಲೆ ಹಾಗೂ ಗಿರಿನಗರದ ಶುದ್ಧಿ ಸಂಗೀತ ವಿದ್ಯಾಲಯದ ವತಿಯಿಂದ ನಿರಂತರವಾಗಿ ಪುರಂದರದಾಸರ ಕೃತಿಗಳ ಭಜನಾ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಸಂಜೆ 6ಕ್ಕೆ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಶ್ರೀ ಗುರುಗುಹ ಸಂಗೀತ ಮಹಾವಿದ್ಯಾಲಯ ಬೆಂಗಳೂರು ಮತ್ತು ಶಿವಮೊಗ್ಗ, ಶ್ರೀ ಅನುಗ್ರಹ ಸಂಗೀತ ಮಹಾವಿದ್ಯಾಲಯ ಬೆಂಗಳೂರು ಮತ್ತು ತುಮಕೂರು ಇದರ ವತಿಯಿಂದ ವಿದ್ವಾನ್ ಶ್ರೀ ಶೃಂಗೇರಿ ಎಚ್.ಎಸ್. ನಾಗರಾಜ್, ವಿದ್ವಾನ್ ಶ್ರೀ ಜೆ.ಎಸ್. ಶ್ರೀಕಂಠಭಟ್ ಮತ್ತು ಶಿಷ್ಯವೃಂದ, ವಿದುಷಿ ಶ್ರೀಮತಿ ಗಾಯತ್ರಿ ಮಯ್ಯ ಮತ್ತು ತಂಡದಿಂದ ಪುರಂದರದಾಸರ ನವರತ್ನ ಮಾಲಿಕೆ ಕೃತಿಗಳ ಗೋಷ್ಠಿ ಗಾಯನವನ್ನು ಏರ್ಪಡಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಇಬ್ಬರು ಸಂಗೀತ ವಿದ್ವಾನ್ಮಣಿಗಳಿಗೆ हरिदास अनुग्रह प्रशस्तिಯನ್ನು ಕೂಡ ನೀಡಿ ಗೌರವಿಸ್ತಾ ಇದ್ದೇವೆ. यार सब लोग स्टॉक्स में इन्वेस्ट कर रहे हैं, मैं भी ट्राई करना चाहता हूँ, पर कौन सा स्टॉक लूं, कैसे चूज करूं, कुछ समझ ही नहीं आ रहा है. तो ग्रो ट्राई करना, वहां तुझे हर स्टॉक के बारे में सारी जरूरी जानकारी एक ही जगह मिल जाएगी, तो डिसीजन लेना सिंपल हो जाएगा. ग्रो पे तू फ्री में डीमैट अकाउंट खोल, ट्रेंड्स के साथ साथ उस कंपनी को ठीक से समझ, जैसे फाइनेंशियल्स और उससे जुड़ी लेटेस्ट न्यूज. यानी स्टॉक ढूंढना, रिसर्च करना और खरीदना सब एक ही ऐप पर. हाँ, ताकि तू सिर्फ रिसर्च पे नहीं, एक्चुअल इन्वेस्टिंग पे फोकस कर सके. इन्वेस्ट ऑन ग्रो, इंडियाज नंबर 1 स्टॉक ब्रोकर. Investment in securities market are subject to market risks. Read all the related documents carefully before investing. ಅವರ ಅಮೃತ ಹಸ್ತದಿಂದ ಸ್ಥಾಪಿತವಾದಂತಹ ಈ ಪುರಂದರದಾಸರ ವಿಗ್ರಹದ ಸನ್ನಿಧಾನದಲ್ಲಿ ಇವತ್ತು ನಿರಂತರವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಶ್ರೀ ಪುರಂದರದಾಸರ ಕೃತಿಗಳ ಗಾಯನದ ರಸದೌತಣವನ್ನು ಹಲವಾರು ವಿದ್ವಾನ್ಮಣಿಗಳು ನಮಗೆ ನೀಡಲಿದ್ದಾರೆ. ಇದೀಗ ವಿದುಷಿ ಚಂದ್ರಿಕಾ ಬದ್ರಿನಾಥ್ ಅವರ ಶಾರದಾ ಗಾನಾಮೃತ ತಂಡದಿಂದ ಪುರಂದರದಾಸರ ಕೃತಿಗಳ ಗೋಷ್ಠಿ ಗಾಯನ ಪ್ರಾರಂಭವಾಗ್ತಾ ಇದೆ. ಹಿಂದಕ್ಕೂ ಬರಲಿ. हरे श्रीनिवास, हरे श्रीनिवास, हरे श्रीनिवास.
हरे श्री सतत गणनाथ सिद्धिय नीव कार्यದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ ಮುಕುತಿ ಪಸಗೀವ ಮನ ಮಹರುದ್ರ ದೇವರು ಹರಿಭಕ್ತಿದಾಯಕಳು ಭಾರತೀ ದೇವಿ ಹರಿಭಕ್ತಿದಾಯಕಳು ಭಾರತೀ ದೇವಿ ಯುಕ್ತಿ ಶಾಸ್ತ್ರಗಳಲ್ಲಿ ಮನದ ಸಂಭವದಲ್ಲಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿ ಪರಿಪಾಲಿಸುವ ನಮ್ಮ ಪವಮಾನನು ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿ ಪರಿಪಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ ಬಹುತ ಜನರೊಡೆಯ ನಮ್ಮ ಪುರಂದರಾರೀಶರನು ಸತತ ಇವರೊಳು ನಿಂತು ಕೃತಿಯ ನಡೆಸುವರು ಸತತ ಇವರೊಳು ನಿಂತು ಕೃತಿಯ ನಡೆಸುವರು ಸತತ ಇವರೊಳು ನಿಂತು ಕೃತಿಯ ನಡೆಸುವರು ಹನುಮನ ಮತವೇ ಹರಿಯ ಮತವು ಹರಿಯ ಮತವೇ ಹನುಮನ ಮತವು ಹನುಮನ ಮತವೇ ಹರಿಯ ಮತವು ಹರಿಯ ಮತವೇ ಹನುಮನ ಮತವು
ಅಲಂಕರಿಸಿ ಕರೆದರು. ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು. ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು. ಕೇಶವ ನಿಮ್ಮ ನಾಮ ಮಾಂಗಲ್ಯ ಸೂತ್ರ ತಾಳಿ, ನಾರಾಯಣ ನಿಮ್ಮ ನಾಮ ತಾಳಿ ಪದಕವು, ಮಾಧವ ನಿಮ್ಮ ನಾಮ
ನಾಯಕನೇ ದಿಗಿ ದಿಗಿ ನೀ ಕುಣಿಯುತ್ತ ಬಾರೋ ದೀನ ರಕ್ಷಕನೇ ಜಗದೀಶ ನೀ ಕುಣಿಯುತ್ತ ಬಾರೋ ಚೆನ್ನ ಕೇಶವನೇ ಬಾರೋ ಜಗದೀಶ ನೀ ಕುಣಿಯುತ್ತ ಬಾರೋ ಚೆನ್ನ ಕೇಶವನೇ ಬಾರೋ ಬಾರೋ ಬ್ರಹ್ಮಾನಿ ವಂದ್ಯ ವಸುದೇವ ಸುತನೇ ಬಾರೋ ಬ್ರಹ್ಮಾನಿ ವಂದ್ಯ ದೊಡ್ಡ ದೊಡ್ಡ ಮುತ್ತಿನ ಹಾರವ ಹಾಕಿ ನೋಡುವೆ ದೊಡ್ಡ ದೊಡ್ಡ ಮುತ್ತಿನ ಹಾರವ ಹಾಕಿ ನೋಡುವೆ ನಾನು ದೊಡ್ಡಪುರದ ಸ್ವರಕ್ಕೆ ವಾಸ ಪುರದರ ವಿಠಲನೆ ಬೇಗನೆ ಬಾರೋ ದೊಡ್ಡಪುರದ ಸ್ವರಕ್ಕೆ ವಾಸ ಪುರದರ ವಿಠಲನೆ ಬೇಗನೆ ಬಾರೋ ಬಾರೋ ಬ್ರಹ್ಮಾದಿ ವಂದ್ಯ ವಸುದೇವ ಸುತನೇ ಬಾರೋ ಬ್ರಹ್ಮಾದಿ ವಂದ್ಯ ವಸುದೇವ ಸುತನೇ ಬಾರೋ ಬ್ರಹ್ಮಾದಿ ವಂದ್ಯ ಬಾರೋ ಬ್ರಹ್ಮಾದಿ ವಂದ್ಯ ಬಾರೋ ಬ್ರಹ್ಮಾದಿ ವಂದ್ಯ ಬಾರೋ ಬ್ರಹ್ಮಾದಿ ವಂದ್ಯ ಬಾರೋ ಬ್ರಹ್ಮಾದಿ ವಂದ್ಯ. My skin looks smoother, firmer, and looks luminous, like I've been radiating from within. தினம்தோறும் திவ்ய பிரபந்தத்தில் இந்த வாரம் அண்ணன்னு சொன்னா பசுமாடு எங்க மன்னார்குடியில ராஜகோபாலன்னு சேவிக்கிறோம். ಮೋಚ್ಕೊಂಡು ಕೂತ್ಕೊಂಡು ಬಿಟ್ರೆ ನಿಮ್ಮ ಬ್ರಹ್ಮಶಾಪ ನಿವಾರಣೆ ಮಾಡೋದು ನಮ್ಗೆ ಗೊತ್ತಿಲ್ವಾ? ದೊಡ್ಡ ಸಂತಿನೇ ಅಲ್ಲ, ಒಂದ್ 35,000 ಖರ್ಚು ಮಾಡ್ರೆ ಆಯ್ತು, ಬ್ರಹ್ಮಶಾಪ ಹೋಯ್ತೆ. ಅದಕ್ಕಲ್ಲ ಬ್ರಹ್ಮಶಾಪ ಅವ್ರು ಪಾದಗಾಣಿಕೆ ಹೇಳಿದ್ದು. ಇಲ್ಲಿ ಬನ್ನಿ, ಬ್ರಹ್ಮಶಾಪ ನಿವಾರಣೆ ಮಾಡ್ಕೊಳ್ತೀರಿ, ಏನ್ ಮಾಡಬೇಕು? ದ್ವಾದಶ ಮೂರ್ತಿ ಆರಾಧನೆ, 12 ಜನ ಬ್ರಾಹ್ಮಣರನ್ನು ಕರ್ಕೊಂಡು ಬಂದು ನಮ್ಮ ಮನೆ ಅಂಗಳದಲ್ಲಿ ಅವ್ರನ್ನು ವ್ಯವಸ್ಥಿತವಾಗಿ ಕೂಡಿಸೋದ್ರೊಟ್ಟಿಗೆ ಅವ್ರು ಪಾದ ಪೂಜೆ ಮಾಡ್ಬೇಕು. ಪಾದ ಪೂಜೆ ಮಾಡೋದ್ರೊಟ್ಟಿಗೆ ಕೌಳಿಗೆ, ಸೌಟು, ವಸ್ತ್ರ ಎಲ್ಲ ದಾನ ಕೊಡ್ಬೇಕು. ಆಗ್ಲಿಕ್ಕಿಲ್ಲ, ಶೂದ್ರರು ಮುಟ್ಲಿಕ್ಕೂ ಇಲ್ಲ, ಬ್ರಾಹ್ಮಣರಿಂದಲೇ ಪಾದ ಪೂಜೆ ಮಾಡಿಸ್ಬೇಕು. ಅವರಿಗೆ ಯಥೇಚ್ಛವಾಗಿ ಉಣಬಡಿಸಿ ಕೊಡಬೇಕಾದೆಲ್ಲ ದಾನ ಕೊಟ್ಟು ಅವ್ರ ಹತ್ರ ಕೈ ಮುಕ್ಕೊಂಡು ಬೇಡ್ಕೊಳ್ಬೇಕು. ಸ್ವಾಮಿ, ನಮ್ಮಿಂದ ಆ ತಪ್ಪನ್ನು ಕ್ಷಮಿಸಬೇಕು, ನಮ್ಮ ಪರಿಸ್ಥಿತಿ ಹೀಗಾಗಿದೆ ಅಂತ ಬೇಡ್ಕೊಂಡ್ರೆ ಅವ್ರು ಹೀಗೆ ಕೈ ಎತ್ಕೊಂಡು ಹೇಳ್ತಾರೆ, ಕ್ಷಮಿಸ್ತಾರೆ. ಸಮಸ್ಯೆ ಅಷ್ಟು ಅನ್ಯಾಯ ಮಾಡಿದ್ರೆ ಭಟ್ರು ಕ್ಷಮಿಸ್ತಾರಾ? ಅಲ್ಲ, ಈ ಭಟ್ರು ಬೇಡ, ಈ ಅನ್ಯಾಯ ಮಾಡಿದ ಭಟ್ರನ್ನೇ ಬಳಸ್ಕೊಳ್ಬೇಕು ಅಂತಿಲ್ಲ, ಬೇರೆ 12 ಜನ. ಕೃತಿಗಳನ್ನು ರಚಿಸಿ ಭಕ್ತಿ ಸಾಹಿತ್ಯದ ಮಕುಟರಹಿತ ಸಾಮ್ರಾಜ್ಯದ ಅಧಿಪತಿಗಳಾಗಿ ಮೆರೆದವರು. ಅವರ ಸ್ಮರಣೆಯಲ್ಲಿ ಈ ಒಂದು ದಿವ್ಯ ಸನ್ನಿಧಾನದಲ್ಲಿ ಅವರ ಶಿಲಾಪ್ರತಿಮೆಯ ಮುಂಭಾಗದಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಪುರಂದರದಾಸರ ಬೃಹತ್ ಶಿಲಾ ವಿಗ್ರಹಕ್ಕೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಅಭಿಷೇಕ ಪ್ರಾರಂಭವಾಗಲಿದೆ. ಅದರ ಅಂಗವಾಗಿ ಈ ವೇದಿಕೆಯಲ್ಲಿ
ಸರಸ್ವತಿ ಸಂಗೀತ ಶಾಲಾ ಶಿಷ್ಯ ವೃಂದದವರಿಂದ ವಿದುಷಿ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಅವರ ನೇತೃತ್ವದಲ್ಲಿ ಪುರಂದರದಾಸರ ಕೃತಿಗಳ ಗೋಷ್ಠಿ ಗಾಯನ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಖ್ಯಾತ ಸಂಗೀತ ವಿದುಷಿಗಳಾದಂತಹ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಅವರು ಪುರಂದರದಾಸರ ಕೃತಿಗಳ ಗಾಯನವನ್ನು ತಮ್ಮ ಶಿಷ್ಯರೊಂದಿಗೆ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಅವರಿಗೆ ಕೋಳಿನಲ್ಲಿ ವಿದ್ವಾನ್ ಮಹೇಶ ಸ್ವಾಮಿ ಅವರವರು ಸಾಥ್ ನೀಡಲಿದ್ದಾರೆ. ಹಾಗೆ ತಬಲದಲ್ಲಿ ವಿದ್ವಾನ್ ಅರುಣ್ ಕುಮಾರ್ ಅವರು ಸಾಥ್ ನೀಡಲಿದ್ದಾರೆ. ಎಲ್ಲ ಮಾತೆಯರು ಕೂಡ ಆಗಮಿಸಿ ಈ ಒಂದು ದಿವ್ಯ ಸನ್ನಿಧಾನದಲ್ಲಿ ಪುರಂದರದಾಸರ ಅಭಿಷೇಕದ ಈ ಸುಸಂದರ್ಭದಲ್ಲಿ ಪುರಂದರದಾಸರ ಕೃತಿಗಳ ಗೋಷ್ಠಿ ಗಾಯನ ಪ್ರಸ್ತುತಪಡಿಸಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇಡೀ ದಿವಸ ಈ ಸನ್ನಿಧಾನದಲ್ಲಿ ವಿಶೇಷವಾದಂತಹ ಸಂಗೀತ ಕಾರ್ಯಕ್ರಮಗಳ ರಸದೌತಣ ನಮಗೆ ಸಿಗಲಿದೆ. ಈ ಕಾರ್ಯಕ್ರಮ ಶಂಕರ ಟಿವಿಯಲ್ಲಿ ಇದೀಗ ನೇರ ಪ್ರಸಾರಗೊಳ್ಳುತ್ತಾ ಇದೆ. ಈ ಕಾರ್ಯಕ್ರಮದ ಮುಂದುವರಿಕೆಯಾಗಿ ವಿದುಷಿ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಬಸವನಗುಡಿಯ ಶಾರದಾ ಗಾನಾಮೃತ ತಂಡದಿಂದ ಗೋಷ್ಠಿ ಗಾಯನ ಕಾರ್ಯಕ್ರಮ ಮುಂದುವರಿಯಲಿದೆ. ತದನಂತರ ನಿರಂತರವಾಗಿ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ 9 ವಿವಿಧ ಭಜನಾ ಮಂಡಳಿಗಳಿಂದ ನಿರಂತರ ನಾಮ ಸಂಕೀರ್ತನೆ ಕಾರ್ಯಕ್ರಮ, ಸಂಜೆ ಕೂಡ ವಿಶೇಷವಾದಂತಹ ಪುರಂದರದಾಸರ ನವರತ್ನ ಮಾಲಿಕೆ ಕೃತಿಗಳ ಗೋಷ್ಠಿ ಗಾಯನ ಎಲ್ಲ ಕಾರ್ಯಕ್ರಮಗಳು ನಡೆಯಲಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಹರಿದಾಸ ಭಕ್ತರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಸರಸ್ವತಿ ಸಂಗೀತ ಶಾಲೆಯ ಶಿಷ್ಯ ವೃಂದದವರು ಮತ್ತು ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ.